ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ನಡೆದ ಜನಸ್ಪಂದನಾ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ವಿರುದ್ಧ ವ್ಯಕ್ತಿಯೋರ್ವ ದೂರು ನೀಡಿದ ಘಟನೆ ಗದಗ ಜಿಲ್ಲೆಯ ಮುಂಡ್ರಿಗಿ ಪಟ್ಟಣದಲ್ಲಿ ನಡೆದಿದೆ. ಮುಂಡ್ರಿಗಿ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಜಿಲ್ಲಾಧಿಕಾರಿಗಳ ಜನಸ್ಪಂದನಾ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಅನೇಕರು ಅನೇಕ ಸಮಸ್ಯೆಗಳ ಅಹವಾಲು ಹೊತ್ತು ಬಂದಿದ್ದರು. ಅದೇ ರೀತಿ ತಾಲೂಕಿನ ಕಕ್ಕೂರು ಗ್ರಾಮದ ನಾಗರಾಜ್ ಎಂಬ ಸಾಮಾಜಿಕ ಕಾರ್ಯಕರ್ತನೋರ್ವ ಮುಂಡ್ರಿಗಿ ತಹಸೀಲ್ದಾರ್ ಧನಂಜಯ ಮಾಲ್ಗಿತ್ತಿ ವಿರುದ್ಧ ಕಂಪ್ಲೇಂಟ್ ಮಾಡಿದ್ದಾರೆ. ಅಕ್ರಮ ಮರಳು ದಂಧೆಕೋರರ ಜೊತೆ ಶಾಮೀಲಾಗಿದ್ದು ಅವರ ವಿರುದ್ಧ ತನಿಖೆ ಮಾಡಿ ಅಂತ ಜಿಲ್ಲಾಧಿಕಾರಿ ವೈಶಾಲ್ ಎಂಎಲ್ ಅವರಿಗೆ ದೂರು ಸಲ್ಲಿಸಿದರು. ಕೆಲ ವಿಷಯಗಳ ಬಗ್ಗೆ ಮಾಹಿತಿ ಹಕ್ಕಿನಡಿ ಮಾಹಿತಿ ಕೇಳಿದರೂ 1 ವರ್ಷದಿಂದ ಮಾಹಿತಿ ನೀಡುತ್ತಿಲ್ಲ. ತಾಲೂಕಿನಲ್ಲಿ ನಡೆಯುವ ಅನೇಕ ಅಕ್ರಮ ದಂಧೆಕೋರರ ಜೊತೆ ಕೈ ಜೋಡಿಸಿ ಡೀಲ್ ಮಾಡಿಕೊಂಡು ಆಡಿಯೋ ವಿಡಿಯೋ ದಾಖಲೆಗಳನ್ನು ಪೆನ್ಡ್ರೈವ್ ಮೂಲಕ ಪೂರಕ ದಾಖಲೆಗಳನ್ನು ಜಿಲ್ಲಾಧಿಕಾರಿ ವೈಶಾಲಿ ಎಂಎಲ್ ಅವರಿಗೆ ನೀಡಿದ್ದಾರೆ. ಇಲ್ಲಿ ಅಕ್ರಮ ನಡೆಯುತ್ತಿದೆ ಬನ್ನಿ ಅಂದಾಗ ಮಾತ್ರ ಬಂದು ದಾಳಿ ಮಾಡ್ತಾರೆ. ತದನಂತರ ಅವರ ಜೊತೆ ಕೈ ಜೋಡಿಸಿ ಕೇಸ್ ಕ್ಲೋಸ್ ಮಾಡ್ತಾರೆ. ಇಂಥವರು ನಮ್ಮ ತಾಲೂಕಿಗೆ ಬೇಡವೇ ಬೇಡ ಅಂತ ತಹಸೀಲ್ದಾರ್ ಧನಂಜಯ ವಿರುದ್ಧ ದೂರು ನೀಡಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಬಗ್ಗೆ ಜಿಲ್ಲಾಧಿಕಾರಿ ಕೇಳುವ ಪ್ರಶ್ನೆಗೆ ತಹಸೀಲ್ದಾರ್ ಧನಂಜಯ ಕೆಲಕಾಲ ತಬ್ಬಿಬ್ಬಾದರು. ಅಕ್ರಮ ಅಕ್ಕಿ ವಿಷಯದಲ್ಲಿ ಆಹಾರ ಇಲಾಖೆ ಅಧಿಕಾರಿ ಮುಂದೆ ಬಿಟ್ಟು ಹಿಂದೆ ಸರಿದು ಜಾರಿಕೊಳ್ಳುವ ಪ್ರಯತ್ನ ಮಾಡಿದರು. ನಂತರ ತಹಸೀಲ್ದಾರ್ ಧನಂಜಯ ಬಗ್ಗೆ ತನಿಖೆ ಮಾಡುವಂತೆ ಗದಗ ಉಪವಿಭಾಗದ ಅಧಿಕಾರಿ ವೆಂಕಟೇಶ್ ನಾಯಕ್ ಅವರಿಗೆ ಡಿಸಿ ಅವರು ಸೂಚಿಸಿದ್ದಾರೆ. ಈಗ ತಹಸೀಲ್ದಾರ್ ಮೇಲೆ ತನಿಖೆಯ ತೂಗು ಕತ್ತಿ ತೇಲಾಡುತ್ತಿದ್ದು ಡವಡವ ಶುರುವಾಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ BS ನೇಮಗೌಡ ಸೇರಿದಂತೆ ಅನೇಕ ಜಿಲ್ಲಾ ಮಟ್ಟದ ಹಾಗೂ ತಾಲೂಕು ಮಟ್ಟದ ಅನೇಕ ಅಧಿಕಾರಿಗಳು, ಸಿಬ್ಬಂದಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಈಗ ವಿದೇಶಿ ಕಾಡು ಜೋಡಿನ ತಾವು ಸಿಡಿ ಹಾಕೊಂಡು ಇವ್ರೇನ್ ರೊಕ್ಕ ಇಸ್ಕೊಂಡ್ರು ಇದ್ರೊಳಗ ಮಾಡ್ಕೊಂಡ್ರಿ ಮತ್ತೆ ಇದ್ರ ಮ್ಯಾಗ ನಿಮ್ಗೆ ಅರ್ಜಿ ಬಂದ್ರು ಮೇಡಮ್ ಎಷ್ಟು ಇಲ್ಲಿಂದ ಮ್ಯಾಗಿಂದ ಅರ್ಜಿ ಬಂದ್ರೆ ಇದಕ್ಕೆ ನಾವು ಒಂದು ಮನೆ ಉತ್ತರ ಕೊಟ್ಟಿಲ್ಲ. ನಿನ್ನೆ ಮೊನ್ನೆ ಯಾರು ಅರ್ಜಿ ಕೊಟ್ಟರು ನಮ್ಮ ಮ್ಯಾಗ ಅರ್ಜಿ ಕೊಟ್ಟರು ಅಗ್ರಿ ಇಮಿಡಿಯೇಟ್ಲಿ ಮಾಡ್ತಾರೆ ಮೇಡಮ್. ಇದ್ರ ಮ್ಯಾಗಿಂದ ಬಂದಿದ್ರು ಇದಕ್ಕೆ ಅರ್ಜಿ ಕೊಟ್ಟಾರೆ. ಇವ್ರ ಮೇಲೆ ಯಾವ್ದು ಅರ್ಜಿ ಕೊಟ್ಟಿಲ್ಲ ಮೇಡಮ್. ಮೇಲೆ ಈಗ ಈ ಕೇಸ್ ಏನಿದೆ ಇವರಿಗೆ ಅಕ್ರಮದಲ್ಲಿ ಇನ್ವಾಲ್ವ್ ಆಗಿದ್ದು ನಿಮಗೆ ಗೊತ್ತಿದೆಯಾ? ಆ ಕಾರಣ ಬಂದಿಲ್ಲ ಸರ್. ನೀವ್ ಯಾರು ಬಂದಿಲ್ಲ, ನೀವ್ ಯಾರು ಮೂವತ್ತಾಗಿ ಹಿಡಿದಿಲ್ಲ. ಹಿಡ್ಕೊಂಬಂದ ಯಾರ ಕರ್ಕೊಂಬಂದ್ರೆ ನಾವೇ ಹಿಡಿದಿಲ್ಲ. ನೀವ್ ಯಾರು ಬಂದು ಹಿಡಿದಿಲ್ಲ. ಮಾತ್ರ ಆಕ್ಟಿವ್ ಆಗ್ತೀರಾ? ಅವ್ರು ಎಲ್ಲಿ ಪ್ರಮಾಣ ಮಾಡಿದ್ರೆ ಅದು ನಾವೇ ಹೇಳಿದ್ಮೇಲೆ ನೀವು ಒಂದು ಈ ಸಲ ಹೇಳಿ ಸರ್. ಇವ್ರಿಗೆ ನೀವ್ ಯಾರು ಹಿಡಿದಿಲ್ಲ. ಮಾತ್ರ ಇದ್ ಮಾಡ್ತೀರಾ, ನೀವಾಗೆ ಇದ್ ಮಾಡಲ್ಲ ಅಂತ. ಸುಮಾರು ಈಗ 25ರಿಂದ ಅವ್ನ ಕೇಸ್ ಅದಾವ್ರಿ. ಅವ್ನ ಯಾಕೆ ಇದು ಮಾಡ್ಬಾರ್ದು ಇವ್ರು ಅಕ್ಕಿಗಳ ಜೋಡಿ ಇವ್ರೆ ಯಾಕೆ ಇದೈತ್ರಿ ಗೌರ್ಮೆಂಟ್ ಐತ್ರಿ ನೋಡಿ. ಫುಡ್ ಇನ್ಸ್ಪೆಕ್ಟರ್ ಆಗತ್ತೆ ಇದ್ರೆ ಮತ್ತೆ ಸಸ್ಪೆಂಡ್ ಮಾಡಿ ತಹಸೀಲ್ದಾರ್ ಸಾಹೇಬ್ರ ಅದೇ ಈಗ ತಹಸೀಲ್ದಾರ್ ಸಾಹೇಬ್ರ ಅದೇ ಈಗ ಮೊನ್ನೆ ಸಿಂಪಲ್ ಹೇಳಿ, ನೀವು ಅವ್ರು ಹೇಳಿದಾಗ ಮಾತ್ರ ಎಲ್ರಿ ಸರ್ ನಾವು ಮಾಡಿವ್ ಮೇಡಮ್. ಯಾರು ಹೇಳಿದ್ರು ಯಾರು ಹೇಳಿದ್ರು ಮೇಡಮ್? ಮಣ್ಣಿ ಗೌರ್ಮೆಂಟ್ ಆದಾಗ ನಾನು ಫೋನ್ ಹಚ್ಚಿದ್ರೆ ಫೋನ್ ಎತ್ತಿಲ್ಲ ಸರ್. ಅಕ್ಕಿಯ ಜೋಡಿ ಕರ್ಕೊಂಡು ತಾವು ಇದ್ರ ಮಾತಾಡ್ತಿರ್ತಾರ. ನಾನು ಸಿಸಿ ಕ್ಯಾಮ್ರಾ ಇಲ್ಲಾಂದ್ರೆ ನಾನು ಇವೆಲ್ಲ ಕೇಳ್ತೇನೆ. ಈಗ ರಾತ್ರಿ 12 ಗಂಟೆ 9 ಗಂಟೆ 10 ಗಂಟೆಗೆ ವಾರ್ಡ್ ಹೋಗಿ ನಿಂತ ಮಾತಾಡೋದೇನು ಇವರೇ ಇನ್ವೆಸ್ಟಿಗೇಟ್ ಮಾಡಿ. ಇವರೇ 8-9 ಗಂಟೆ ತಾಲೂಕು ನಿಂತಿರ್ತಾರೆ. ಕಂಟಿನ್ಯೂ ಸಿಸಿ ಕ್ಯಾಮೆರಾ ಕೊಟ್ಟು ನಾನು ಕಂಟಿನ್ಯೂ ಅವರೇ ಇವ್ರ ಮೇಲೆ ಇವ್ರ ಜೊತೆ ಸೇರ್ಕೊಂಡು ಇವ್ರ ಜೊತೆ ಸೇರ್ಕೊಂಡು ಮಿನಲ್ ಆಗಿರೋದು ಅರ್ಜಿ ಕೊಡೋದು ನಮಗೂ ಕೊಡ ನಾನು ಇವ್ರು ಸುಮ್ಮನೆ ಒಂದು ನೋಟಿಸ್ ಕೊಟ್ಟು ಹಿಂಗೇನೈತಪ್ಪ ಉತ್ತರ ಕೊಡೋದು ಕೊಟ್ಟರು. ಅವ್ರಿಗೆ ಏನಾಗೈತಿ ನಮ್ಮ ಹೆಸರು ಕೊಟ್ಟಾರ ಅಂತಂದ್ರೆ ಅವ್ರಿಗೇನು ನಾವು ಮಾಹಿತಿ ಕೇಳಿದ್ರಿ. ನಾವು ಫುಡ್ ಇನ್ಸ್ಪೆಕ್ಟರ್ ಮಾತಾಡಿದ್ವಿ. ಫುಡ್ ಇನ್ಸ್ಪೆಕ್ಟರ್ ನೋಟಿಸ್ ಕೊಟ್ಟಿದ್ವಿ. ಫುಡ್ ಇನ್ಸ್ಪೆಕ್ಟರ್ ಎನ್ಕ್ವೈರಿ ಮಾಡ್ತೀವಿ. ಆಯ್ತು, ನೀವು ಸಿಸಿಟಿವಿ ಕೊಡಿ. ಅವರು ಇದು ಮಾಡಿದ್ದು ಎಸಿ ಅವರು ಎರಡು ತಗೊಂಡು ಚೆಕ್ ಮಾಡಿ. ಡೈಲಿ